ನಮಸ್ಕಾರ ವೀಕ್ಷಕರೇ, ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ಮೋದಿ ಹಾಗೇನೆ ಅಮಿತ್ ಶಾ ಗುಜರಾತ್ಗೆ ಭೇಟಿ ಕೊಟ್ಟಂತ ಸ್ಟೋರಿಯನ್ನು ನೋಡೋಣ. ಲೋಕಸಭೆ ಮಹಾಸಮರದ ವಿಜಯದ ಬಳಿಕ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇದೇ ಮೊದಲ ಬಾರಿಗೆ ತವರು ಗುಜರಾತ್ಗೆ ಭೇಟಿಯನ್ನ ಕೊಟ್ಟಿದ್ರು. ತವರಿನ ಜನಕ್ಕೆ ಕೃತಜ್ಞತೆ ಸಲ್ಲಿಸಿದ ಮೋದಿ ತಮ್ಮ ಗೆಲುವನ್ನ ಮೆಲುಕು ಹಾಕಿದ್ರು. 6ನೇ ಹಂತದ ಚುನಾವಣೆ ಬಳಿಕ ಏನೆಲ್ಲ ಲೆಕ್ಕಾಚಾರ ಇತ್ತು, ಆಮೇಲೆ ಏನಾಯಿತು ಅನ್ನೋದನ್ನ ಬಿಡಿಸಿ ಹೇಳಿದ್ರು. ಗುಜರಾತ್ ಜೊತೆ ದೇಶದ ಅಭಿವೃದ್ಧಿ ಜಪ ಮಾಡಿದ್ರು. ಗುಜರಾತ್ನಲ್ಲಿ ಗಜಕೇಸರಿ ಘರ್ಜನೆ, ಮೋದಿ ಶಾ ವಿಜಯೋತ್ಸವ ಭೇಟಿ. ಇಡೀ ದೇಶವನ್ನೇ ಗೆದ್ದ ಸಂಭ್ರಮದಲ್ಲಿರೋ ನರೇಂದ್ರ ಮೋದಿ ಫಲಿತಾಂಶದ ಬಳಿಕ ಇದೇ ಮೊದಲ ಬಾರಿಗೆ ತವರು ರಾಜ್ಯ ಗುಜರಾತ್ಗೆ ಭೇಟಿ ನೀಡಿದ್ರು. ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮೋದಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಬಳಿಕ ಪ್ರಧಾನಿ ಮೋದಿ ಸರ್ದಾರ್ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಮೋದಿಗೆ ಅಮಿತ್ ಶಾ, ಗುಜರಾತ್ ಸಿಎಂ ವಿಜಯ್ ರೂಪಾನಿ ಸಾಥ್ ನೀಡಿದ್ರು. ಬಳಿಕ ಅಹಮದಾಬಾದ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿ ಮಾತನಾಡಿದ್ರು. ಬಿಜೆಪಿ ಗೆಲುವಿಗೆ ಕಾರಣರಾದ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ರು. ದೇಶದ ಅಭಿವೃದ್ಧಿಯ ಜಪ ಮಾಡಿದ್ರು. અને ભારતીય જનતા પાર્ટીએ લગાતાર વિજય પ્રાપ્ત કરીને આ માર્ગ પકડ્યો છે અને જે માર્ગના આધારે સમાજનો વિશ્વાસ ઓર બળવત્તર બન્યો છે અને જવાબદારી જ્યારે આવી છે ત્યારે આ 5 વર્ષ વિશ્વના સંદર્ભમાં પણ અને ભારતના સંદર્ભમાં પણ હું બહુ જ અભૂતપૂર્વ જોઉં છું અને સદનસીબે ભારતમાં પૂર્ણ બહુમતની મજબૂત સરકાર અને પ્રચંડ બહુમત સાથેની મજબૂત સરકાર, એનડીએના મજબૂત સાથીઓવાળી સરકાર, એના માટે પણ શાયદ વિધિએ નિર્ધારિત કર્યું છે કે આ 5 વર્ષનો તબક્કો ಅತ್ಯಂತ ಮಹತ್ವનો છે. ಇನ್ನು ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ಸಮಾರಂಭದಲ್ಲಿ ಮಾತನಾಡಿ ಗುಜರಾತ್ ಜನತೆಗೆ ಧನ್ಯವಾದ ತಿಳಿಸಿದ್ರು. ભારતીય જનતા પાર્ટીના અધ્યક્ષ તરીકે સૌથી પહેલા તો ગુજરાતની જનતાનો હૃદયપૂર્વક હાથ જોડીને ખૂબ ખૂબ આભાર માનવા માટે આવ્યો છું. એ નરેન્દ્રભાઈએ સંગઠનનું કામ કરતા કરતા સમગ્ર ગુજરાતના ગામે ગામનો જે રીતે પ્રવાસ કર્યો, અનેકો અનેક કાર્યકર્તાઓને બનાયા, આગળ વધાર્યા, સંગઠનના પાઠ ભણાયા અને ગુજરાતને કોઈ ભારતીય જનતા પાર્ટીને ગુજરાતમાં કોઈ પૂછતું નતું. એ ભારતીય જનતા પાર્ટીને ગુજરાતમાં ભારતીય જનતા પાર્ટીનો ગઢ બનાવવાનું કામ નરેન્દ્રભાઈએ. ಮೇ 30ಕ್ಕೆ ನಮೋ ಪದಗ್ರಹಣ, ಮೋದಿ ಪ್ರತಿಜ್ಞೆಗೆ ವಿಶ್ವದ ಗಣ್ಯರು. ಮೇ 30ರ ಸಂಜೆ 7 ಗಂಟೆಗೆ ಮೋದಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಗ್ಗೆ ರಾಷ್ಟ್ರಪತಿ ಭವನದಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿದ್ದು, ರಾಷ್ಟ್ರಪತಿ ಟ್ವೀಟ್ ಮಾಡಿದ್ದಾರೆ. ಮೋದಿ ಜೊತೆ ಕೆಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭಕ್ಕೆ ವಿಶ್ವದ ಹಲವು ಗಣ್ಯರು ಆಗಮಿಸಲಿದ್ದಾರೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿಗೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಶುಭಾಶಯ ಕೋರಿದ್ದಾರೆ. ಇಬ್ಬರ ನಡುವೆ ಕೆಲ ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಈ ಸಮಯದಲ್ಲಿ 2 ದೇಶಗಳ ಸಮಸ್ಯೆಗಳ ಕುರಿತು ಚರ್ಚಿಸಿದ್ದಾರೆ. ಉಭಯ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ, ಬಡತನ ನಿರ್ಮೂಲನೆ, ಶಾಂತಿ ಕಾಪಾಡುವಿಕೆ, ಭಯೋತ್ಪಾದನೆ ನಿಗ್ರಹದ ಬಗ್ಗೆ ಚರ್ಚೆ ನಡೆದಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೋದಿ ಕಾಶಿ ವಿಶ್ವನಾಥನ ಸನ್ನಿಧಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ 12 ಗಂಟೆಗೆ ಸಮಾವೇಶ ಉದ್ದೇಶಿಸಿ ತಮ್ಮನ್ನು ಗೆಲ್ಲಿಸಿದ ಮತದಾರರಿಗೆ ಕೃತಜ್ಞತೆ ಅರ್ಪಿಸಲಿದ್ದಾರೆ. ಮೋದಿ ನೇತೃತ್ವದ ಸರ್ಕಾರ ರಚನೆ ಆಗ್ತಿದ್ದಂತೆ ಜೂನ್ 7 ಹಾಗೂ 8ರಂದು ಮೋದಿ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಉಭಯ ರಾಷ್ಟ್ರಗಳ ನಡುವೆ ಹಲವು ಆರ್ಥಿಕ ಒಪ್ಪಂದಗಳಿಗೆ ಮುದ್ರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯದಲ್ಲಿ ಏನಾಗ್ತಿದೆ ನೋಡೋದಾದ್ರೆ, ಆಪರೇಷನ್ ಕಮಲಕ್ಕೆ ಅಧಿಕೃತ ಚಾಲನೆ ಸಿಕ್ಕಂತಿದೆ. ಇವತ್ತು ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೇನೆ ಶಾಸಕ ಸುಧಾಕರ್, ಎಸ್ಎಂ ಕೃಷ್ಣ ಹಾಗೇನೆ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಟೀಮ್ ಇದೆ, ನಾವು ಒಬ್ಬನೇ ಎಲ್ಲ ಲೋನ್ ಇಲ್ಲ, ಒಬ್ಬನೇ ಡಿಸಿಷನ್ ಎಲ್ಲ ಕೂಡ ಮಾಡಬೇಕು. ಆಪರೇಷನ್ ಕಮಲಕ್ಕೆ ಅಧಿಕೃತ ಚಾಲನೆ. ಎಸ್ಎಂಕೆ ಬಿಎಸ್ವೈ ನೇತೃತ್ವದಲ್ಲೇ ಆಪರೇಷನ್. ಬಿಜೆಪಿ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್. ದೋಸ್ತಿ ಸರ್ಕಾರ ಬೀಳುತ್ತಾ ಕುಮಾರಸ್ವಾಮಿ ಸಿಎಂ ಕುರ್ಚಿ ಕಳೆದುಕೊಳ್ತಾರ? ಆಪರೇಷನ್ ಕಮಲ ಮಾಡಿ ಯಡಿಯೂರಪ್ಪ ಮತ್ತೆ ಸಿಎಂ ಆಗ್ತಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತಾಗಿದೆ.
ಬಿಜೆಪಿ ನಾಯಕರು ಅಧಿಕೃತವಾಗಿ ಆಪರೇಷನ್ ಕಮಲ ಸ್ಟಾರ್ಟ್ ಮಾಡಿದಂತಿದೆ. ಈ ಬಿಜೆಪಿ ಆಪರೇಷನ್ಗೆ ಥಿಯೇಟರ್ ಆಗಿದ್ದು ಬಿಜೆಪಿ ಹಿರಿಯ ನಾಯಕ ಎಸ್ಎಂ ಕೃಷ್ಣ ಅವರ ನಿವಾಸ. ಹೌದು, ರೆಬಲ್ ಶಾಸಕ ಬೆಳಗಾವಿಯ ಸಾಹುಕ ರಮೇಶ್ ಜಾರಕಿಹೊಳಿ ಇಂದು ಮತ್ತೊಬ್ಬ ಕಾಂಗ್ರೆಸ್ನ ರೆಬಲ್ ಶಾಸಕ ಡಾಕ್ಟರ್ ಸುಧಾಕರ್ ಜೊತೆ ಬೆಂಗಳೂರಿನ ಸದಾಶಿವನಗರದ ಎಸ್ಎಂ ಕೃಷ್ಣ ಮನೆಯಲ್ಲಿ ಕಾಣಿಸಿಕೊಂಡ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೂ ಆರ್ ಅಶೋಕ್ ಕೂಡ ಇದ್ರು. ಈ ಇಬ್ಬರು ನಾಯಕರ ಜೊತೆ ಆಪರೇಷನ್ ಕಮಲದ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಉಮೇಶ್ ಜಾಧವ್ ಅವರ ಗೆಲುವನ್ನ ಉದಾಹರಣೆ ಕೊಟ್ಟು ರಮೇಶ್ ಜಾರಕಿಹೊಳಿ ಟೀಮ್ಗೆ ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ಕೃಷ್ಣ ಭೇಟಿ ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ, ನಾನು ಈಗ ಏಕಾಂಗಿ, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇನೆ, ನಾನು ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಈಗಲೇ ಹೇಳಲ್ಲ ಎಂದು ಬಾಂಬ್ ಸಿಡಿಸಿದ್ದಾರೆ. ಈ ಮೂಲಕ ರಾಜೀನಾಮೆ ಕೊಡೋದು ಪಕ್ಕಾ ಆಗಿದೆ. ಇನ್ನು ಸುಧಾಕರ್ ಮಾತಾಡಿದ್ದು, ನಾವು ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿದ್ದು ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿಲ್ಲ ಎಂದಿದ್ದಾರೆ. ನಮ್ಮ ಟೀಮ್ ಇದೆ, ನಾವು ಒಬ್ಬನೇ ಎಲ್ಲ ಲೋನ್ ಇಲ್ಲ, ಒಬ್ಬನೇ ಕಂಟ್ರಿಷನ್ ಎಲ್ಲ ಕೂಡಿ ಮಾಡಬೇಕು. ದಯವಿಟ್ಟು ಇದನ್ನ ಈ ಎಸ್ ಎಂ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ನೋಡ್ರಿ, ಈಗ ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಬಂದದ್ದು ಅವ್ರ ಆರೋಗ್ಯ ವಿಚಾರ ಮಾಡಲಿಕ್ಕೆ, ಇದಕ್ಕೇನು ರಾಜಕೀಯವಾಗಿ ಏನೆಲ್ಲ ಸಂಬಂಧ ಇಲ್ಲ. ನಮ್ಗೆ ಏಕಾಂಗತೆ ಹೇಳಿ ಸುಮ್ಮನೆ ಯಾಕೆ ಕನ್ಫ್ಯೂಸ್ ಮಾಡಿದ್ರೆ ಏಕಾಂಗಿ ಪಣ ನಾವು ಏನು ಹೇಳಂಗಿಲ್ಲ. ಆದರ್ಶದ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅವರ ಒಂದು ಆದರ್ಶದಲ್ಲೇ ನಾನಿವತ್ತು ರಾಜಕಾರಣಕ್ಕೆ ಬಂದಿರ್ತಕ್ಕಂಥ. ನಾವು ಭೇಟಿ ಮಾಡಿರೋದು ಕೇವಲ ಎಸ್.ಎಂ. ಕೃಷ್ಣ ಸಾಹೇಬರನ್ನ ಮಾತ್ರ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋ ಮಾತಾಡ್ತಿದ್ರೆ ಇತ್ತ ಬಿಜೆಪಿ ನಾಯಕರು ಮಾತ್ರ ಗುಟ್ಟು ಬಿಟ್ಟು ಕೊಡ್ತಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಎಂದು ಆರ್ ಅಶೋಕ್ ಇವತ್ತು ನಿಂಬೆಹಣ್ಣು ಇಟ್ಕೊಂಡಿದ್ದು. ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದಾರೆ, ಏನ್ ಕಾರ್ಯತಂತ್ರ ಇಲ್ಲ, ಅವರು ಕಾರ್ಯನೂ ಇಲ್ಲ, ತಂತ್ರನೂ ಇಲ್ಲ. ಅವರು ಮೊದಲಿಂದ ಅಭಿಮಾನಿಗಳು ಎಸ್.ಎಂ. ಕೃಷ್ಣ ಅವ್ರಿಗೆ, ಅವ್ರ ಜೊತೆ ಮಾತನಾಡೋಕ್ಕೋಸ್ಕರ ಸುಧಾಕರ್ ಅವರು ರಮೇಶ್ ಜಾರಕಿಹೊಳಿ ಇದುವರೆಗೆ ಆ ಥರ ಯಾವುದೇ ಪ್ರಸ್ತಾಪ ಇಲ್ಲ. ಯಾವುದೇ ರೀತಿಯ ವಿಚಾರಗಳು ನನಗೆ ಗೊತ್ತಿಲ್ಲ. ವೈಯಕ್ತಿಕ ಅವ್ರು ಏನ್ ತೀರ್ಮಾನ ತಗೊಂತಾರೋ ಅವ್ರಿಗೆ ಬಿಟ್ಟಂತದ್ದು. ನಾವು ಆ ಥರ ಯಾವುದೇ ವಿಷಯಗಳನ್ನ ಮಾತಾಡಿ. ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಅದಕ್ಕೋಸ್ಕರ ಎಸ್.ಎಂ. ಕೃಷ್ಣನ್ ಭೇಟಿ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ರಾಜಕೀಯದ ಚಟುವಟಿಕೆ ಇಲ್ಲ. ನನಗೂ ರಮೇಶ್ ಜಾರಕಿಹೊಳಿಗೂ ನನಗೆ ಫ್ರೆಂಡ್ಶಿಪ್ಪೇ ಇಲ್ಲ. ನಾನು ಅವ್ರ ಜೊತೆ ಮಾತಾಡೇ ಇಲ್ಲ. ಸುಧಾಕರ್ ಜೊತೆನೂ ಕೂಡ ನನ್ಗೇನು ಫ್ರೆಂಡ್ಶಿಪ್ ಇಲ್ಲ. ನೋಡಿ, ಎಸ್.ಎಂ. ಕೃಷ್ಣ ಅವ್ರ ಮನೆ ಇದು ರಾಜಕೀಯದ ಏನು ತಾಣ ಅಲ್ಲ. ಸರ್ಕಾರದ ಅಸ್ತಿತ್ವನ ನಾನು ಹೇಳಕ್ಕಾಗಲ್ಲ. ರೇವಣ್ಣವರ ನಿಂಬೆಹಣ್ಣು ಐತಲ್ಲ, ನಿಂಬೆಹಣ್ಣು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಏನೇ ಕೇಳ್ಬೇಕಾದ್ರೂ ರೇವಣ್ಣವ್ರನ್ನ ನಿಂಬೆಕಾಯಿನ ಕೇಳ್ಬಿಟ್ಟು ಆಮೇಲೆ ನಾನು ಹೇಳ್ತೀನಿ. ಜೂನ್ 1ಕ್ಕೆ ಬಿಜೆಪಿ ಶಾಸಕರು ಸಂಸದರ ಸಭೆ ನಡೆಯಲಿದ್ದು ಅಂದೇ ಎಲ್ಲರ ಜೊತೆ ಚರ್ಚಿಸಿ ಬಿಎಸ್ವೈ ಮುಂದಿನ ಹೆಜ್ಜೆ ಇಡಲಿದ್ದಾರೆ ಎನ್ನಲಾಗಿದೆ. ಸುಮಾರು 20 ಶಾಸಕರು ಬಿಜೆಪಿ ಸೇರ್ತಾರೆ ಎಂಬ ಗುಸುಗುಸು ಜೋರಾಗಿದೆ. ಸರ್ಕಾರ ಉಳಿಸಿಕೊಳ್ಳಲು ಸರ್ಕಸ್, 6 ಸಚಿವರ ತಲೆದಂಡಕ್ಕೆ ತೀರ್ಮಾನ. ಇತ್ತ ಬಂಡಾಯ ಶಮನಕ್ಕೆ ದೋಸ್ತಿ ನಾಯಕರು ಸೂತ್ರ ರೆಡಿ ಮಾಡಿದ್ದಾರೆ. ಜೆಡಿಎಸ್ನಿಂದ 3 ಹಾಗೂ ಕಾಂಗ್ರೆಸ್ನಿಂದ 4-5 ಸಚಿವರಿಗೆ ಕೋಕ್ ನೀಡಿ ಅತೃಪ್ತ ಶಾಸಕರನ್ನ ಸಚಿವರನ್ನಾಗಿ ಮಾಡಲು ಪ್ಲಾನ್ ನಡೆದಿದೆಯಂತೆ. ಯಾರಿಗೆ ಕೋಕ್ ಅಂತ ನೋಡೋದಾದ್ರೆ ಜೆಡಿಎಸ್ನಿಂದ ಮಂಡ್ಯದ ಸಾರಾ ಮಹೇಶ್, ಎಂಸಿ ಮನಗುಳಿ, ಡಿಸಿ ತಮ್ಮಣ್ಣ ಅಥವಾ ಪುಟ್ಟರಾಜುಗೆ ಕೋಕ್ ನೀಡಬಹುದು ಎನ್ನಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಜಯಮಾಲಾ ಅಥವಾ ತಿಮ್ಮಾಪುರ, ಯುಟಿ ಖಾದರ್, ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡರಿಗೆ ಕೋಕ್ ನೀಡಬಹುದು ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಆಪರೇಷನ್ ಕಮಲ ದೋಸ್ತಿ ನಾಯಕರಿಗೆ ಹೃದಯ ಬಡಿತ ಹೆಚ್ಚಿಸಿರೋದಂತೂ ಸುಳ್ಳಲ್ಲ. ಇದಕ್ಕೆಲ್ಲ ಮೇ 30ಕ್ಕೆ ಉತ್ತರ ಸಿಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಸದ್ದಿಲ್ಲದೆ ಆಪರೇಷನ್ ಕಮಲ ಶುರುವಾದಂತೆ ಕಾಣ್ತಾ ಇದೆ. ಇತ್ತ ದೋಸ್ತಿ ನಾಯಕರ ನಡುವಿನ ಸಮರ ಬೀದಿಗೆ ಬಂದಿದೆ. ಯಾರೂ ಮಾಧ್ಯಮಗಳ ಮುಂದೆ ಏನನ್ನೂ ಮಾತಾಡಬಾರದು. ದೋಸ್ತಿ ಬಿಕ್ಕಟ್ಟಿನ ಬಗ್ಗೆ ಸಮನ್ವಯ ಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ತೀರ್ಮಾನ ಆಗಿದೆ. ಸಿಎಂ ಕೂಡ ಸೈಲೆಂಟ್ ಆಗೇ ಇದ್ದಾರೆ. ಆದರೆ ಪಕ್ಷದ ಮುಖಂಡರು ಮಾತ್ರ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯೇ ಬೇಡ ಅಂತ ಹಠ ಹಿಡಿದಿದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಗೆದ್ದಿರುವುದು ತಲಾ ಒಂದೊಂದು ಕ್ಷೇತ್ರ. ಅದರಲ್ಲೂ ತುಮಕೂರಿನಲ್ಲಿ ದೇವೇಗೌಡರು ಹಾಗೂ ಮಂಡ್ಯದಲ್ಲಿ ನಿಖಿಲ್ ಸೋತಿರೋದನ್ನ ಜೆಡಿಎಸ್ನವರಿಗೆ ಅರಗಿಸಿಕೊಳ್ಳಲು ಆಗ್ತಾನೇ ಇಲ್ಲ. ದೇವೇಗೌಡರ ಸೋಲಿಗೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಕಾರಣ. ಮೈತ್ರಿ ಮಾಡಿಕೊಳ್ಳದಿದ್ರೆ ದೇವೇಗೌಡರು 2 ಲಕ್ಷ ಮತಗಳ ಲೀಡ್ನಲ್ಲಿ ಗೆಲ್ತಿದ್ರು. ಈಗ ಇದೇ ಮೈತ್ರಿ ಸಹವಾಸವೇ ನಮಗೆ ಬೇಡ ಅಂತಿದ್ದಾರೆ ತುಮಕೂರು ಗ್ರಾಮಾಂತರ ಜೆಡಿಎಸ್ ಶಾಸಕ ಗೌರಿಶಂಕರ್. ತುಮಕೂರಲ್ಲಿ ನಡೆದ ಜೆಡಿಎಸ್ ಆತ್ಮಾವಲೋಕನ ಸಭೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಬೇಡವೆಂದೇ ಚರ್ಚೆಯಾಗಿದೆ. ನಾವು ದೇವೇಗೌಡರಿಗೆ ಮೈತ್ರಿ ಇಲ್ಲದೆ ಹೋಗಿದ್ರೆ 2 ಲಕ್ಷ ಓಟಲ್ಲಿ ಗೆಲ್ಲಿಸೋದು. ನಾವಿಲ್ಲಿ ಇವತ್ತು ಹೇಳ್ತೀವಿ,
ಕುಮಾರಣ್ಣನ ಬೈದ್ರು ಪರವಾಗಿಲ್ಲ, ದೇವೇಗೌಡರು ನನ್ನ ಪಕ್ಷದ ಆಚೆ ಆದ್ರೂ ಪರವಾಗಿಲ್ಲ, ನಮ್ಗೆ ಈ ಮೈತ್ರಿ ಸಮಾವೇಶ ಬೇಕಾಗಿಲ್ಲ. ಇನ್ನು ಉತ್ತರ ಕನ್ನಡ ಜೆಡಿಎಸ್ನಲ್ಲೂ ಇದೇ ಚರ್ಚೆ. ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಿಂದಾಗಿ ಜೆಡಿಎಸ್ಗೆ ಹಿನ್ನಡೆಯಾಗಿದೆ ಎಂದು ಕಾರವಾರದಲ್ಲಿ ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟಿಕರ್ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಆರ್.ವಿ. ದೇಶಪಾಂಡೆ ಸರಿಯಾಗಿ ಪ್ರಚಾರವನ್ನೇ ಮಾಡಿಲ್ಲ ಎಂದು ಆರೋಪ ಮಾಡಿದ್ದಾರೆ. ನಾವು ಸ್ವತಂತ್ರವಾಗಿ ಹೋರಾಟ ಮಾಡಿದ್ರೆ, ಅಲ್ಲಿ ಸ್ವತಂತ್ರವಾಗಿ ಜೆಡಿಎಸ್ ಹೋರಾಟ ಮಾಡಿದ್ರೆ 100% ಗೆಲ್ತಿದ್ರು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಪಕ್ಷದ ಮತಗಳು ಮತ್ತು ಬಿಜೆಪಿ ಪಕ್ಷ ಮತಗಳು ಒಂದಾಗಿ ಇವತ್ತು ನಮಗೆ ಸಮಸ್ಯೆ ಆಗಿದೆ. ಅದೇ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಹೋದ್ರೆ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗ್ತಿತ್ತು. ದೇವೇಗೌಡಜಿಯವರು ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲ್ತಿದ್ರು ಮತ್ತು ನಿಖಿಲ್ ಅವರು ಸಹ ದೊಡ್ಡ ಪ್ರಮಾಣದಲ್ಲಿ ಗೆಲ್ತಿದ್ರು. ಈ ಚುನಾವಣೆಯಲ್ಲಿ ಬಹುಶಃ ದೇಶಪಾಂಡೆ ಸಾಹೇಬ್ ಗಟ್ಟಿಯಾಗಿ ನಮಗೆ ಆಶೀರ್ವಾದ ಮಾಡಿದ್ರೆ 100% ನಾವು ಗೆಲ್ತಿದ್ವಿ. ಒಟ್ಟಲ್ಲಿ ದೋಸ್ತಿಗೆ ಜೆಡಿಎಸ್ನವರಿಂದಲೇ ಭಿನ್ನರಾಗ ಶುರುವಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಎಂ ಕುಮಾರಸ್ವಾಮಿ ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಜೊತೆ ಇವತ್ತು ರೆಬಲ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೇನೆ ಸುಧಾಕರ್ ಕಾಣಿಸಿಕೊಂಡ ಬಗ್ಗೆ ಆತಂಕ ಶುರುವಾಗಿದೆ. ಇದೇ ವಿಚಾರದ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದು ಹೇಗೆ ಸರ್ಕಾರವನ್ನ ಉಳಿಸಿಕೊಳ್ಳೋದು ಅಂತ ಮಾತನಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ರೆಬಲ್ ಆಗಿ ನಿಂತು ಸಿಎಂ ಪುತ್ರ ನಿಖಿಲ್ ವಿರುದ್ಧ ಗೆದ್ದ ಸುಮಲತಾ ಬಿಜೆಪಿ ಸೇರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾರಣ ಇವತ್ತು ಅವರು ಆಡಿದ ಒಂದೆರಡು ಮಾತುಗಳು. जो काम अम्बरीश जी ने किया है, सुमलता जी के साथ मिलकर कन्नड़ा भाषा और संस्कृति की जो सेवा की है वह सराहनीय है. ಒಂದು ಕಡೆ ರೆಬಲ್ ಶಾಸಕರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಅನ್ನೋ ಸುದ್ದಿ ದೊಡ್ಡದಾಗ್ತಾ ಇದ್ದಂತೆ ಇತ್ತ ಮಂಡ್ಯ ಸಂಸದೆ ಸುಮಲತಾ ನಡೆ ನಿಗೂಢವಾಗಿದೆ. ಮಂಡ್ಯ ಗೆಲುವಿನ ಬಳಿಕ ಸುಮಲತಾ ಇಂದು ಎಸ್ಎಂ ಕೃಷ್ಣ ಹಾಗೂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ದಾರೆ. ಆದರೆ ಸುಮಲತಾ ಆಡಿದ ಒಂದಿಷ್ಟು ಮಾತುಗಳು ಬಿಜೆಪಿಗೆ ಜೈ ಅನ್ನುವಂತಿದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇಂಡಿಪೆಂಡೆಂಟ್ ಗೆದ್ದಾಗ ಒಂದು ಪಕ್ಷ ಸೇರೋ ಒಂದು ಆಪ್ಷನ್ ಪ್ರಾವಿಷನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಸದ್ಯಕ್ಕೆ. ಸಪೋರ್ಟ್ ಕೊಡ್ಬೋದು. ಈಗ ಬಿಜೆಪಿ ಪಕ್ಷ ನನಗೆ ಬೆಂಬಲ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ಅದೇ ರೀತಿ ಇಶ್ಯೂ ಬೇಸ್ಡ್ ಸಪೋರ್ಟ್ನ ಕೊಡೋ ಒಂದು ಪ್ರಾವಿಷನ್ ಇದೆ. ಜನಾಭಿಪ್ರಾಯ ನನಗೆ ಮುಖ್ಯ. ನನ್ನ ಬೆಂಬಲಕ್ಕೆ ನಿಂತಿರೋ ಸಪೋರ್ಟರ್ಸ್ ಆಗಲಿ, ನನ್ನ ಕಡೆ ನಿಂತಿರೋ ಫಾಲೋವರ್ಸ್ ಆಗಲಿ, ಎಲ್ಲರನ್ನೂ ನಾನು ಕೇಳ್ತೀನಿ. ಸುಮಲತಾ ಅವರ ಈ ಮಾತು ಒಂದಿಷ್ಟು ಕುತೂಹಲಕ್ಕೆ ಕಾರಣವಾದ್ರೆ ಸುಮಲತಾ ಭೇಟಿ ಸೌಜನ್ಯಕ್ಕಷ್ಟೇ, ಬಿಜೆಪಿ ಸೇರೋದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ ಯಡಿಯೂರಪ್ಪ. ಭಾರತೀಯ ಜನತಾ ಪಾರ್ಟಿ ಸಹ ಮೊದಲ ಬಾರಿಗೆ ಯಾವುದೇ ಅಭ್ಯರ್ಥಿಯನ್ನು ಹಾಕ್ತೇನೆ ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದು. ಮತ್ತೆ ನರೇಂದ್ರ ಮೋದಿ ಅವರು ಸಹ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಸುಮಲತಾ ಅವರ ಹೆಸರನ್ನು ಹೇಳಿದ್ರು. ಇದೆಲ್ಲದರ ಕಾರಣ ಅವರು ದೊಡ್ಡ ಹಂತದಲ್ಲಿ ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಇಲ್ಲ, ಅವರು ಅವರ ಕ್ಷೇತ್ರದ ಮತದಾರನ ತಿಳ್ಕೊಂಡು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಈ ನಡುವೆ ಸುಮಲತಾಗೆ ಕಾವೇರಿ ನೀರಿನ ಹೊಣೆಯನ್ನ ಹೊರಿಸಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಸುಮಲತಾ ಕಾವೇರಿ ವಿಚಾರದಲ್ಲಿ ನಾನು ಬದ್ಧ ಅಂತ ಹೇಳಿದ್ದಾರೆ. ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾಲೆಗಳ ನೀರಿನ ವಿಚಾರದಲ್ಲಿ ಅದೆಲ್ಲ ನಮಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದಂಗೆ ಆಯಿತು. ಇವರೇ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಜನಕ್ಕೆ ಕೇಳಿದಾಗ ನೀರು ಬಿಡಿಸ್ಕೊಡ್ತಾರೆ. ಹಾಗಾಗಿ ಜಿಲ್ಲೆ ಜನಕ್ಕೆ ನ್ಯಾಯ ಸಿಕ್ಕುತ್ತೆ. ನಾನು ಅವ್ರು ಕೇಳ್ಕೊಳ್ಳೋದಿಷ್ಟೇ, ರೈತರ ಪರವಾಗಿ ಬಡವ್ರ ಪರವಾಗಿ ಸದಾ ಇರಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ನಾನು ಮೊದಲಿಂದಾನು ಹೇಳ್ಕೊಂಡು ಬಂದಿದ್ದೀನಿ, ಮಂಡ್ಯ ಜಿಲ್ಲೆಯ ರೈತರು ನನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ, ಫಸ್ಟ್ ಪ್ರಯಾರಿಟಿ ಆಗಿರ್ತಾರೆ. ಅದಕ್ಕೆ ಏನೇನು ನಡವಳಿಕೆ ತಗೋಬೇಕು, ಎಲ್ಲರ ಒಂದು ಮಾರ್ಗದರ್ಶನ ನಾನು ತಗೊಂಡು ಅದೇ ನನ್ನ ಮೊದಲನೇ ಕರ್ತವ್ಯವಾಗಿರುತ್ತೆ. ಇದೇ ಮೇ 29ಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟುಹಬ್ಬ. ಅವತ್ತೇ ಮಂಡ್ಯದಲ್ಲಿ ಅಭಿನಂದನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಆ ದಿನ ಯಶ್ ಹಾಗೂ ದರ್ಶನ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು 10 ವರ್ಷಗಳ ಹೋರಾಟದ ಕತೆ. ಅಂದು ಇವರಿಗೆ ಸೋನಿಯಾ ಗಾಂಧಿ ಅಪಮಾನ ಮಾಡಿದ್ರು. ಇಂದು ಅವರನ್ನ ಮೋದಿ ಅಪ್ಪಿಕೊಂಡು ಶಹಬ್ಬಾಸ್ ಹೇಳಿದ್ರು. ಇನ್ನು ಆಂಧ್ರ ನಿಯೋಜಿತ ಸಿಎಂ ಜಗನ್ಮೋಹನ್ ರೆಡ್ಡಿಯ ಹೋರಾಟದ ಕಥೆ ಈಗ ಸಿನಿಮಾ ಆಗ್ತಾ ಇದೆ.
ಸತ್ತು ಬದುಕಿದ ಅಂತ ಒಂದು ಮಾತಿದೆ. ಆ ಮಾತು ವೈಎಸ್ಆರ್ ಕಾಂಗ್ರೆಸ್ನ ಜಗನ್ ಮೋಹನ್ ರೆಡ್ಡಿಗೆ ಸರಿಯಾಗಿ ಸೂಟ್ ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಿಂದ ಅವಮಾನ ಹಾಗೂ ತಿರಸ್ಕಾರಕ್ಕೆ ಒಳಗಾಗಿದ್ದ ಜಗನ್ ಬಳಿಕ ಇದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿ ಫೆನಿಕ್ಸ್ನಂತೆ ಮೇಲೆದ್ದು ಬಂದಿದ್ದಾರೆ. ಅಪ್ಪ ರಾಜಶೇಖರ್ ರೆಡ್ಡಿ ಸಿಎಂ ಆಗಿದ್ದಾಗಲೇ 2009ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟರು. ಆಮೇಲೆ ಆಂಧ್ರದಲ್ಲಿ ಪಕ್ಷ ಅವನತಿಯತ್ತ ಸಾಗ್ತಿತ್ತು. ಈ ವೇಳೆ ಜಗನ್ ಪಕ್ಷ ಸಂಘಟನೆಗೆ ಮಾಡಿದ ಸರ್ಕಸ್ ಅಷ್ಟಿಷ್ಟಲ್ಲ. ಇದೇ ವೇಳೆ ಓದಾರ್ಪು ಯಾತ್ರೆಯನ್ನ ಶುರು ಮಾಡಿದ್ರು. ಒಮ್ಮೆ ಜಗನ್ ತಾಯಿ ವಿಜಯಮ್ಮ ಹಾಗೂ ಸಹೋದರಿ ಶರ್ಮಿಳಾ ರೆಡ್ಡಿ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಸೋನಿಯಾ ಗಾಂಧಿ ಓದಾರ್ಪು ಯಾತ್ರೆಯನ್ನ ನಿಲ್ಲಿಸಿಬಿಡಿ, ಈ ವಿಷಯದಲ್ಲಿ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಖಡಕ್ ಸೂಚನೆ ಕೊಟ್ಟು ಕಳುಹಿಸಿ ಬಿಟ್ಟಿದ್ರು. ಆದ್ರೆ ಜಗನ್ ಸೋನಿಯಾ ಮಾತಿಗೆ ಬಗ್ಗಲಿಲ್ಲ. ಕಾಂಗ್ರೆಸ್ ಬಿಟ್ಟು ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸತೊಡಗಿದ್ರು. ಆದ್ರೆ 2004ರ ಚುನಾವಣೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಸೋತೇ ಬಿಟ್ರು. ಆದರೂ ಛಲ ಬಿಡ್ಲಿಲ್ಲ. ಸೋನಿಯಾ ಗಾಂಧಿ ಹಾಗೂ ಚಂದ್ರಬಾಬು ನಾಯ್ಡುಗೆ ಸಡ್ಡು ಹೊಡೆದು ನಿಂತು ಮತ್ತೆ ಪಕ್ಷ ಕಟ್ಟಿ ಬೆಳೆಸತೊಡಗಿದ್ರು. ಈ ನಡುವೆ 2012ರಲ್ಲಿ ಅಕ್ರಮ ಆಸ್ತಿ ಕೇಸ್ನಲ್ಲಿ 16 ತಿಂಗಳು ಜೈಲು ವಾಸವನ್ನು ಅನುಭವಿಸಬೇಕಾಯಿತು. ಇಷ್ಟಾದ್ರೂ ಜಗನ್ ಎದೆಗುಂದಲಿಲ್ಲ. ವಿರೋಧಿಗಳ ಮಾತನ್ನೇ ಸವಾಲಾಗಿ ಸ್ವೀಕರಿಸಿ ಆಂಧ್ರ ತುಂಬೆಲ್ಲ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಬೆಂಬಲ ಪಡೆದ್ರು. ಜನರೊಳಗೆ ಒಂದಾದ್ರು. ಇದಕ್ಕೆಲ್ಲ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಅವರ ಬೆಂಬಲವೂ ಇತ್ತು. ಈಗ ಅಸೆಂಬ್ಲಿ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ಮೂಲಕ ಫಿನಿಕ್ಸ್ನಂತೆ ಎದ್ದು ಬಂದ್ರು. ಸಿಎಂ ಕೂಡ ಆಗ್ತಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಜಗನ್ ಈಗ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ. ನರೇಂದ್ರ ಮೋದಿಗೆ ಆಪ್ತರಾಗಿದ್ದಾರೆ. ಇದರಲ್ಲಿ ರಾಜಕೀಯ ಲೆಕ್ಕಾಚಾರವೂ ಇದೆ. ಅಂದು ಸೋನಿಯಾ ಗಾಂಧಿ ಅಪಮಾನ ಮಾಡಿದ್ರೆ ಇಂದು ಮೋದಿ ಜಗನ್ ಅವರನ್ನ ಬಿಗಿದಪ್ಪಿಕೊಂಡು ಶಹಬ್ಬಾಸ್ ಎಂದಿದ್ದಾರೆ. ಇಂದು ಮೋದಿ ಅವರನ್ನ ಜಗನ್ ಭೇಟಿ ಮಾಡಿದ್ದು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಕೇಂದ್ರದಿಂದ ನೆರವು ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಜಗನ್ ಬಗ್ಗೆ ನಿರ್ದೇಶಕ ಅನುರಾಗ್ ಕಶ್ಯಪ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ಕಶ್ಯಪ್ ಸಿನಿಮಾ ಮಾಡೋದಕ್ಕೆ ಕಾರಣ ಆಗಿರೋದು news18.comನಲ್ಲಿ ಜಗನ್ ಬಗ್ಗೆ ಮಾಡಿದ ವರದಿಗಳು. ಈ ಬಗ್ಗೆ ಅನುರಾಗ್ ಕಶ್ಯಪ್ ತಮ್ಮ ಟ್ವಿಟರ್ನಲ್ಲೂ ಬರೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ವಿಚಾರಿಸಿ ಆಶೀರ್ವಾದವನ್ನ ಪಡ್ಕೊಂಡ್ರು. ಇವತ್ತು ನರೇಂದ್ರ ಮೋದಿ ಅವರು ಗುಜರಾತ್ಗೆ ಭೇಟಿ ಕೊಟ್ಟಿದ್ರಲ್ಲ, ಆ ಟೈಮ್ನಲ್ಲಿ ಗಾಂಧಿನಗರದಲ್ಲಿ ತಮ್ಮ ತಾಯಿಯನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಜನಾಶೀರ್ವಾದ ಸಿಕ್ಕಿದ್ದಾಗಿದೆ ನರೇಂದ್ರ ಮೋದಿ ಅವರಿಗೆ. ಅಧಿಕಾರ ಹಿಡಿಯೋದಕ್ಕೂ ಮತ್ತೊಮ್ಮೆ ಕ್ಷಣಗಣನೆ ಶುರುವಾಗಿದೆ. ಸೊ ಅದಕ್ಕೂ ಮುಂಚೆ ತಾಯಿಯ ಆಶೀರ್ವಾದವನ್ನ ಪಡೆಯೋದಕ್ಕೆ ಇವತ್ತು ಗಾಂಧಿನಗರದಲ್ಲಿ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಬೆಂಬಲಿಗ ಸುರೇಂದ್ರ ಸಿಂಗ್ ಎಂಬಾತನನ್ನ ಗುಂಡಿಕ್ಕಿ ದುಷ್ಕರ್ಮಿಗಳು ಹತ್ಯೆಗೈದಿದ್ರು. ಇವತ್ತು ಸುರೇಂದ್ರ ಸಿಂಗ್ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ಸ್ಮೃತಿ ಇರಾನಿ ಮೃತದೇಹವನ್ನು ಕೊಂಡೊಯ್ಯುವಾಗ ಹೆಗಲು ಕೊಟ್ಟು ರುದ್ರಭೂಮಿವರೆಗೂ ಸಾಗಿದ್ರು. ಅಂತಿಮ ವಿಧಿವಿಧಾನ ಪೂರ್ಣಗೊಳ್ಳುವವರೆಗೂ ಸ್ಥಳದಲ್ಲೇ ಇದ್ರು ಸ್ಮೃತಿ. ಇನ್ನು ದುಃಖ ತಪ್ತರಾಗಿದ್ರು. ಸ್ಮೃತಿ ಇರಾನಿ ಗೆಲುವಿನ ವಿಜಯೋತ್ಸವದ ಬೆನ್ನಲ್ಲೇ ರಕ್ತಪಾತವಾಗಿದೆ. ಅಮೇಥಿಯ ಬರೋಲಿಯ ಗ್ರಾಮದ ಪಕ್ಷದ ಮುಖ್ಯಸ್ಥರಾಗಿದ್ದಂತಹ ಸುರೇಂದ್ರ ಲೋಕಸಭೆ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಪರ ಪ್ರಚಾರವನ್ನು ಮಾಡಿದ್ರು. ರಾಜಕೀಯ ದ್ವೇಷಕ್ಕೆ ಕೊಲೆಯಾಗಿದೆ ಅನ್ನೋ ಶಂಕೆ ಇದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೃತ್ಯಕ್ಕೆ ಸಂಬಂಧಪಟ್ಟಂತೆ 7 ಮಂದಿ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಮೇಥಿಯಲ್ಲಿ ಫಲಿತಾಂಶ ಬರ್ತಾ ಇದ್ದಂತೆ ಒಂದ್ ಕಡೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಚರ್ಚೆ ಆಗ್ತಿತ್ತು ಆ ವಿಚಾರ. ಇನ್ನೊಂದು ಕಡೆ ಇವತ್ತು ಮೃತದೇಹಕ್ಕೆ ಹೆಗಲನ್ನ ಅವರು ಕೊಟ್ಟಿದ್ದಾರೆ. ರುದ್ರಭೂಮಿವರೆಗೂ ಕೂಡ ಇದೇ ರೀತಿಯಾಗಿ ಹೆಗಲನ್ನ ಕೊಟ್ಟು ಸಾಗಿದ್ದಾರೆ. ಸಾಕಷ್ಟು ಈ ವಿಜುವಲ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದೆ. ಸೊ ಆಗಿರೋದೇನು ಅಂದ್ರೆ ಪಕ್ಷದ ಒಬ್ಬ ಅಧ್ಯಕ್ಷರು ಅವರು ಕಾರ್ಯಕರ್ತರು ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಸಾಥ್ ಕೊಟ್ಟಿದ್ರು ಸ್ಮೃತಿ ಇರಾನಿ ಅವರಿಗೆ. ಆದ್ರೆ ಇದೀಗ ಫಲಿತಾಂಶ ಬರ್ತಾ ಇದ್ದಂತೆ ಯಾರೋ ರಾಜಕೀಯ ದ್ವೇಷಕ್ಕೆ ಈ ರೀತಿ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಅಂತ ಶಂಕೆ ಇದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ 20 ವರ್ಷ ಮೋದಿಯೇ ಪ್ರಧಾನಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.